ಸೊ ಹೈ ಗೈಸ್, ಕಮ್ ಲೆಸ್ ಲರ್ನ್ ಇಂಗ್ಲಿಷ್. ಇವತ್ತು ನಾನು ನಿಮಗೆ ಡಿಸಪಾಯಿಂಟೆಡ್ ವಿತ್ ಆಮೇಲೆ ಡಿಸಪಾಯಿಂಟೆಡ್ ಇನ್ ಯಾವ ಥರ ಯೂಸ್ ಮಾಡುತ್ತಾರೆ ಅಂತ ಹೇಳಿಕೊಡುತ್ತೇನೆ ಗೈಸ್. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಗೆಟ್ ಕನ್ಫ್ಯೂಸ್ಡ್ ವೈಲ್ ಯೂಸಿಂಗ್ ದೆಮ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಡಿಸಪಾಯಿಂಟೆಡ್ ವಿತ್ ಎಲ್ಲಿ ಯೂಸ್ ಮಾಡಬೇಕು, ಡಿಸಪಾಯಿಂಟೆಡ್ ಇನ್ ಎಲ್ಲಿ ಯೂಸ್ ಮಾಡಬೇಕು. ಸೊ ಡಿಸಪಾಯಿಂಟೆಡ್ ಇನ್ ಹ್ಯೂಮನ್ ಬೀಯಿಂಗ್ ಸಲುವಾಗಿ ಬರುತ್ತೆ ಗೈಸ್. ಡಿಸಪಾಯಿಂಟೆಡ್ ಇನ್ ಅಂದರೆ ಮನುಷ್ಯರ ಸಲುವಾಗಿ ಯೂಸ್ ಬರುತ್ತೆ. ಎಕ್ಸಾಂಪಲ್, I am disappointed in you for lying to me. I am disappointed in you for lying to me. ನೋಡಿ, ಜನರಿಗೆ ಯೂಸ್ ಮಾಡಬೇಕಂತಂದ್ರೆ ಡಿಸಪಾಯಿಂಟೆಡ್ ಇನ್ ಯೂಸ್ ಮಾಡುತ್ತೇವೆ. ನನ್ನ ಎಕ್ಸಾಂಪಲ್ ಯಾವ ಥರ ಇದೆ, ಐ ಆಮ್ ಡಿಸಪಾಯಿಂಟೆಡ್ ಇನ್ ಯು ಫಾರ್ ಲೈಯಿಂಗ್ ಟು ಮೀ. ಸೊ ಡಿಸಪಾಯಿಂಟೆಡ್ ಇನ್ ಅಂದರೆ ಜನರ ಸಲುವಾಗಿ ಯೂಸ್ ಮಾಡುತ್ತೇವೆ. ಡಿಸಪಾಯಿಂಟೆಡ್ ವಿತ್ ಅಂದರೆ ಜನರಿಗೆ ಬಿಟ್ಟು ಬೇರೆ ಥಿಂಗ್ಸ್ ಸಲುವಾಗಿ ಯೂಸ್ ಮಾಡುತ್ತೇವೆ. I am disappointed with the rules of the organization. I am disappointed with the rules of the organization. So ಅದೇ ಥರ ಇನ್ನೂ ಕೆಲವು ವರ್ಡ್ಸ್ಗಳನ್ನು ಕಲಿಯೋಣ ಗೈಸ್. ಎಕ್ಸಾಂಪಲ್, ಆಂಗ್ರಿ ವಿತ್ ಯಾವಾಗ ಯೂಸ್ ಮಾಡಬೇಕು, ಆಂಗ್ರಿ ಅಟ್ ಯಾವಾಗ ಯೂಸ್ ಮಾಡಬೇಕು. ಆಂಗ್ರಿ ವಿತ್ ಅಂದರೆ ಜನರ ಸಲುವಾಗಿ ಯೂಸ್ ಆಗುತ್ತೆ. ಆಂಗ್ರಿ ಅಟ್ ಅಂದರೆ ಥಿಂಗ್ಸ್, ಆಕ್ಷನ್ ಅಥವಾ ಸಿಚುವೇಶನ್ ಸಲುವಾಗಿ ಯೂಸ್ ಆಗುತ್ತೆ. ಎಕ್ಸಾಂಪಲ್ ಥ್ರೂ ಕಲಿಯೋಣ ಗೈಸ್. ಐ ಆಮ್ ಆಂಗ್ರಿ ವಿತ್ ಯು. ನೋಡಿ, ಮನುಷ್ಯರಿಗೆ ಯೂಸ್ ಮಾಡಿದಾಗ ನಾನು ವಿತ್ ಯೂಸ್ ಮಾಡ್ತಾ ಇದ್ದೇನೆ. ಐ ಆಮ್ ಆಂಗ್ರಿ ವಿತ್ ಯು. ಮನುಷ್ಯರಿಗೆ ಯೂಸ್ ಮಾಡಿಲ್ಲ ಅಂದರೆ ಐ ಆಮ್ ಆಂಗ್ರಿ ಅಟ್ ದ ಟ್ರಾಫಿಕ್. ಐ ಆಮ್ ಆಂಗ್ರಿ ಅಟ್ ದ ಟ್ರಾಫಿಕ್. ನೋಡಿ, ಮನುಷ್ಯರು ಬರಲಿಲ್ಲ ಅಂದರೆ ಆಂಗ್ರಿ ಅಟ್ ಯೂಸ್ ಮಾಡುತ್ತೇವೆ, ಮನುಷ್ಯರಿಗೆ ಆಂಗ್ರಿ ವಿತ್ ಯೂಸ್ ಮಾಡುತ್ತೇವೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಬೆಟರ್ ವೇ ಗೈಸ್ ವಿತ್ ಸಮ್ ಮೋರ್ ಎಕ್ಸಾಂಪಲ್ಸ್. ಐ ಆಮ್ ಆಂಗ್ರಿ ವಿತ್ ಹರ್. ನೋಡಿ, ಮನುಷ್ಯರ ಸಲುವಾಗಿ ಆಂಗ್ರಿ ವಿತ್ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಐ ಆಮ್ ಆಂಗ್ರಿ ಅಟ್ ದ ರೂಲ್ಸ್ ಆಫ್ ದಿ ಆರ್ಗನೈಜೇಷನ್ಸ್. ನಾನು ಆಂಗ್ರಿ ಅಟ್ ಯೂಸ್ ಮಾಡ್ತಾ ಇದ್ದೇನೆ ಯಾವಾಗ ನಾನು ಆರ್ಗನೈಜೇಷನ್ ಯೂಸ್ ಮಾಡ್ತಾ ಇದ್ದೇನೆ ಗೈಸ್. ಐ ಹೋಪ್ ಯು ಅಂಡರ್ಸ್ಟುಡ್ ಗೈಸ್. ಥ್ಯಾಂಕ್ ಯು.